Everyone, welcome to my challenge. Challenge? ವೆಲ್ಕಮ್ ಟು ಮೈ ಚಾನಲ್. Channel. ಓಕೆ, ನಾವು ದೀಪಾವಳಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹೇಳೋ, So, ಹ್ಯಾಪಿ ದೀಪಾವಳಿ ಹೇಳು. happy Deepavali. ಓಕೆ, ಒಂದು ಗೆಜ್ಜೆ ಮತ್ತು ಮುಡಿ ಅಂತ ಇರುತ್ತೆ. ಆ ಗೆಜ್ಜೆ ಮುಡಿ ಬಂದು ಅವ್ರಿಗೆ ಹಬ್ಬ ಇದ್ದರೆ ಅವ್ರ ಮಕ್ಕಳಿಗೆ ಹಾಗೆ ಕೊಡ್ತಾ ಹೋಗ್ತಾರೆ. ಹಾಗೆ ನಮ್ಮ ಅಜ್ಜಿ ನಮ್ಮಮ್ಮ ಅವರ ಅಮ್ಮ ಅವ್ರಿಗೆ ಹಬ್ಬ ಇರೋದ್ರಿಂದ ಅವರು ಗೆಜ್ಜೆ ಮತ್ತು ಮುಡಿನ, ಬೆಳ್ಳಿ ಗೆಜ್ಜೆ ಮತ್ತು ಮುಡಿನ ನಮ್ಮ ತಾಯಿಯವರು ಕೊಟ್ಟಿದ್ದಾರೆ. ಅವರು ಏನು ಮಾಡ್ತಾಯಿದ್ರೆ, ಅವರು ಹಬ್ಬ ಮಾಡ್ಕೊಂಡು ಬಂದಿದ್ದಾರೆ ಇಷ್ಟು ವರ್ಷ. ಮುಂದಕ್ಕೆ ನನಗೂ ಒಂದು ಗೆಜ್ಜೆ ಮುಡಿ ಕೊಡ್ತಾರೆ ಹಬ್ಬ ಮಾಡೋಕ್ಕೆ. ಆಗ ನಾವು ಸಪ್ರೇಟಾಗಿ ಮಾಡ್ಬೋದು ಅಂಥವರು ನಾವೆಲ್ಲರೂ ಜೊತೆಲಿ ಸೇರ್ಕೊಂಡು ಹಬ್ಬ ಮಾಡಬೇಕು. ಹಾಗಾಗಿ ನಾವು ಹಬ್ಬ ಮಾಡ್ತಿದ್ದೀವಿ ಇವಾಗ. ಸರ್, ಏನಾಯಿತು? ಮೊದಲನೇದಾಗಿ ನಾವಿಲ್ಲಿ ಒಂದಿನ ಮುಂಚೆ ಕಜ್ಜಾಯಕ್ಕೆ ಅಕ್ಕಿ ನೆನೆಯಿಟ್ಟು ಇವತ್ತು ಅದನ್ನು ಸ್ವಲ್ಪ ಗಾಳಿಗೆ ಹಾರಾಕೋತಾ ಇದ್ದೀವಿ. ಅದಾದಮೇಲೆ ಅದನ್ನು ನಾವು ಮಿಷಿನಲ್ಲಿ ಪುಡಿ ಮಾಡಿಸ್ಕೊಂಡು ಬಂದು ಈ ಥರ ಕಜ್ಜಾಯ ಪಾಕ ತೆಗೆದು ಎತ್ತಿಟ್ಕೋತೀವಿ. ಮಾರನೇ ದಿನ ಹಬ್ಬದ ದಿನ ಕಜ್ಜಾಯ. ದೀಪಾವಳಿ ಹಬ್ಬ ಯಾಕೆ ಆಚರಿಸ್ತಾರೆ, ಅದರ ಪ್ರಾಮುಖ್ಯತೆ ಏನು ಅಂತ 3 ಕಥೆಗಳಿದಾವೆ. ಅದನ್ನ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಹಬ್ಬ ಅಂದಮೇಲೆ ಮದರಂಗಿ ಹಾಕೊಳ್ದೆ ಹಬ್ಬ ಆಗೋದಿಲ್ಲ. ಎಲ್ಲರೂ ಈಗ ಮದರಂಗಿ ಹಾಕೊಂಡು ರೆಸ್ಟ್ ಮಾಡ್ತಾ ಇದ್ದೀವಿ. ಗುಡ್ ನೈಟ್. ಹಾಯ್ ಎವ್ರಿವನ್, ಇವತ್ತು ಟ್ಯೂಸ್ಡೇ. ಇವತ್ತು ಹಬ್ಬ ಮಾಡ್ತಾ ಇರೋದು ನಾವು. ಸೊ ಈಗ ಒಂದು ಮೇನ್ ಟಾಸ್ಕಿಂಗ್ ಇದೆ. ಏನು ಅಂತ ಹೇಳ್ತೀನಿ. ಮುಖ್ಯವಾಗಿ ಹಬ್ಬಕ್ಕೆ ತಂದೆಯವರ ಆಶೀರ್ವಾದ ತೊಗೊಂಡು ನಾನು ನೋಮಿ ದಾರ ಅಂತ ಕರಿತೀವಿ. ಇದು ಹೊಸ ದಾರ ಅಂದರೆ ಈ ವರ್ಷದ ದಾರ, ಇದು ಹಳೆ ದಾರ ಅಂದರೆ ಹೋದ ವರ್ಷದ ದಾರ. ಇದರಲ್ಲಿ ನಾವು ಗೆಜ್ಜೆ ಮುಡಿನ ಸಪ್ರೇಟ್ ಮಾಡಿ ಇದರಲ್ಲಿ ಇಟ್ಕೊಂಡಿದ್ದೀವಿ. ಈ ಗೆಜ್ಜೆ ಮುಡಿನ ಈಗ ನಾವು ಹೊಸ ದಾರದಲ್ಲಿ ಹೇಗೆ ಪೋಣಿಸ್ತೀವಿ ಅಂತ ನಾನು ತೋರಿಸ್ತೇನೆ. ನಮ್ಮ ತಂದೆಯವರಿದ್ದಾಗ ಪ್ರತಿ ವರ್ಷ ಒಂದು ಹೊಸ ಗೆಜ್ಜೆ, ಒಂದು ಹೊಸ ಮುಡಿ ತರ್ತಾರೆ, ಒಂದು ಹೆಚ್ಚಳ ಮಾಡ್ತಾ ಇರೋದು ಅಂತ. ನಾವು ಅದೇ ರೀತಿ ಪ್ರತಿ ವರ್ಷವೂ ಒಂದು ಗೆಜ್ಜೆ, ಒಂದು ಮುಡಿ ಹೆಚ್ಚಳ ಮಾಡ್ತಾನೆ ಇರ್ತೀವಿ. ನೋಡಿ, ಗೆಜ್ಜೆ ಮುಡಿ ಅಂತ ಕರೀತಾರೆ. ಇದು ಮುಡಿ. ಓಕೆ, ಇದು ಗೆಜ್ಜೆ. ಓಕೆ, ಸೊ ಇದು ಗೆಜ್ಜೆ ಮುಡಿ. ಫಸ್ಟ್ ಹಬ್ಬ ಬಂದಿದ್ದು ಹೀಗೆ. ನಮ್ಮ ಅಜ್ಜಿ ಈ ಗೆಜ್ಜೆ ಮತ್ತು ಇದು ಮುಡಿ ಮತ್ತು ಗೆಜ್ಜೆನ ನಮ್ಮ ಅಮ್ಮಂಗೆ ಕೊಟ್ಟಿದ್ದು ಹಬ್ಬ ಮಾಡೋಕ್ಕೆ. ಇದನ್ನು ನಾವು ಕಳಸ ಕಟ್ತೀವಿ. ಮೊದಲನೇ ಕತೆ. ಒಬ್ಬ ಹಿರಣ್ಯಾಕ್ಷ ಎಂಬ ದೊಡ್ಡ ರಾಕ್ಷಸನಿದ್ದ. ಅವನು ಭೂದೇವಿಯನ್ನು ಅಪಹರಿಸಿ ಅವಳನ್ನು ಸಮುದ್ರದ ಆಳದಲ್ಲಿ ಇರಿಸಿದ್ದ. ಭೂದೇವಿ ವಿಷ್ಣುವಿನಲ್ಲಿ ಕಾಪಾಡು ಎಂದು ಕೇಳಿಕೊಂಡಾಗ ವಿಷ್ಣು ವರಾಹ ರೂಪದಲ್ಲಿ ಬಂದು ರಾಕ್ಷಸನಿಂದ ಭೂದೇವಿಯನ್ನು ಕಾಪಾಡ್ತಾನೆ. ಆಗ ಅವರಿಗೆ ನರಕಾಸುರನೆಂಬ ಒಬ್ಬ ಮಗ ಹುಡ್ತಾನೆ. ಅವನು ತುಂಬ ಶಕ್ತಿಶಾಲಿಯಾಗಿದ್ದು ಬಾಣಾಸುರನ ಜೊತೆ ಸೇರಿ ದುಷ್ಟವಂತನಾಗಿರ್ತಾನೆ. ಅವನು ಹೋಮೋದಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಕಜ್ಜಾಯ ಮತ್ತು ಇಲ್ಲಿ ಅರ್ಶಿನ ಮತ್ತು ಇದು ಕಾಯಿ ಅಂದರೆ ಅಡಿಕೆಕಾಯಿ, ಅರ್ಶಿನ ಗುಮ್ಮ ಮತ್ತು ಇದು ಹಳೆ ದಾರ ಅಂದರೆ ಹೋದ ವರ್ಷದ ದಾರ, ಮತ್ತು ಇದು ಹೊಸ ದಾರ. ಇವಾಗ ಪೂಜೆ ಮುಗಿಸ್ಕೊಂಡು ಬಂದು ಎಲ್ಲರೂ ಕೈ ಕಟ್ಕೋಬೇಕು. ಇದು ಎಲೆ. ಮತ್ತೆ ಬ್ರಹ್ಮನಿಂದ ಮರಣ ಇಲ್ಲದ ಇರುವಂತೆ ಒಂದು ವರ ಪಡೆದಿರುತ್ತಾನೆ. ಕೇವಲ ತನ್ನ ತಾಯಿ ಮಾತ್ರ ಕೊಲ್ಲಲು ಸಾಧ್ಯವಾಗಿರುತ್ತದೆ. ನರಕಾಸುರನು ತನ್ನ ಅರಮನೆಯಲ್ಲಿ ದೇವಕನ್ಯೆಗಳು ಹಾಗೂ ರಾಜಕನ್ಯೆಗಳನ್ನು ಅಪಹರಿಸಿ ಬಂಧಿಸಿರುತ್ತಾನೆ. ಆ ಸಮಯದಲ್ಲಿ ಶ್ರೀಕೃಷ್ಣನ ಪತ್ನಿಯಾದಂತಹ ಸತ್ಯಭಾಮೆಯೊಡನೆ ಹೋಗಿ ಭೂಮಿಯನ್ನು ರಕ್ಷಿಸಲು ಬೇಡುತ್ತಾರೆ. ಯಾಕೆಂತಂದರೆ ಭೂಮಿಯ ಮತ್ತೊಂದು ಅವತಾರ ಸತ್ಯಭಾಮೆಯಾಗಿರುತ್ತಾಳೆ. ಶ್ರೀಕೃಷ್ಣನ ಜೊತೆಗೂಡಿ ಯುದ್ಧ ಮಾಡಲು ಸತ್ಯಭಾಮೆ ಮುಂದಾಗುತ್ತಾಳೆ. ಆ ಸಮಯದಲ್ಲಿ ಕೃಷ್ಣನು ನರಕಾಸುರನನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ. ಆಗ ಸತ್ಯಭಾಮೆ ಬಾಣಗಳನ್ನು ಬಿಟ್ಟು ಅವನನ್ನು ಸಂಹರಿಸುತ್ತಾಳೆ. ಅದು ನರಕ ಚತುರ್ದಶಿ ಎಂದು ಹೇಳಲಾಗುತ್ತದೆ. ಎರಡನೇ ಕತೆ. ವಿಷ್ಣುವಿನ 24 ಅವತಾರದಲ್ಲಿ 7ನೇ ಅವತಾರವಾದ ಶ್ರೀರಾಮ. ಶ್ರೀರಾಮನು 14 ವರ್ಷ ವನವಾಸ ಮಾಡಿ ರಾವಣನನ್ನು ಸಂಹರಿಸಿ ಸೀತೆಯನ್ನು ಕರೆದುಕೊಂಡು ಇದೇ ದಿನ ಬರುತ್ತಾನೆ. ಆ ದಿನ ಅಮಾವಾಸ್ಯೆಯಾಗಿರುತ್ತದೆ. ಕತ್ತಲೆಯಾದ ಕಾರಣ ಶ್ರೀರಾಮನನ್ನು ಬರಮಾಡಿಕೊಳ್ಳಲು ಸಂಭ್ರಮಿಸಲು ದೀಪಗಳನ್ನು ಹಚ್ಚಿ ಸ್ವಾಗತಿಸುತ್ತಾರೆ. ಮೂರನೇ ಕತೆ. ಬಲಿಚಕ್ರವರ್ತಿ ಎಂಬ ರಾಜನಿದ್ದ. ಅವನು ವಿಷ್ಣುವಿನ ಪರಮಭಕ್ತ. ತನ್ನ ಅತಿ ಆಸೆಯಿಂದ ಎಲ್ಲ ಲೋಕವನ್ನು ತನ್ನದಾಗಿಸಿ ಇಂದ್ರನ ಸಿಂಹಾಸನವನ್ನು ತನ್ನದಾಗಿಸಬೇಕೆಂದು ಅಶ್ವಮೇಧ ಯಾಗವನ್ನು ಮಾಡಿ
ಯುದ್ಧ ಮಾಡಲು ಮುಂದಾಗುತ್ತಾನೆ. ಆ ಸಮಯದಲ್ಲಿ ವಿಷ್ಣು ವಾಮನ ಮೂರ್ತಿಯ ಹೆಸರಿನಿಂದ ಒಂದು ಬ್ರಾಹ್ಮಣ ಬಾಲಕನಾಗಿ ಜನಿಸಿ ಅಲ್ಲಿಗೆ ಬರುತ್ತಾನೆ. ಅದನ್ನು ಕಂಡು ಬಲಿ ಸ್ವಾಗತಿಸಿ ತಮಗೆ ಏನು ಬೇಕಾದರೂ ಕೇಳಿಕೊಡುವೆ ಎಂದು ಹೇಳಿದಾಗ 3 ಹೆಜ್ಜೆ ಇಡುವಷ್ಟು ಜಾಗ ಕೇಳುತ್ತಾನೆ. ಸರಿ ಒಂದು ಹೆಜ್ಜೆ ಬಲಿ ರಾಜ್ಯದ ಮೇಲೆ, ಇನ್ನೊಂದು ಹೆಜ್ಜೆ ಆಕಾಶದ ಮೇಲೆ, ಮತ್ತೊಂದು ಹೆಜ್ಜೆ ಬಲಿಯ ತಲೆ ಮೇಲೆ ಇಟ್ಟು ಪಾತಾಳಕ್ಕೆ ನೂಕಿ ತನಗೆ ಮೋಕ್ಷ ಕೊಟ್ಟಿದ್ದೇನೆಂದು ಹೇಳಿ ಥರ ಬಲಿಪಾಡ್ಯಮಿ ದಿವಾಳಿನ ಆಚರಿಸುತ್ತಾರೆ. ಅಂದ್ಬಿಟ್ಟು ಈ 2 ಮಾತಿನ ಮುಖಾಂತರ ನಾನು ದೀಪಾವಳಿ ಬಗ್ಗೆ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ದೀಪಾವಳಿ ವ್ಲಾಗ್. ಹೋಪ್ ಯು ಲೈಕ್ಡ್ ಇಟ್. ಐ ಕುಡ್ ನಾಟ್ ಕ್ಯಾಪ್ಚರ್ ಮೋಸ್ಟ್ ಆಫ್ ದ ಫನ್ ಮೊಮೆಂಟ್ಸ್, ಬಟ್ ಸ್ಟಿಲ್ ಐ ಕುಡ್ ಗಿವ್ ಅ ಗ್ಲಿಮ್ಸ್ ಆಫ್ ಇಟ್. ಹೋಪ್ಫುಲ್ಲಿ ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಮಾಡಿರೋದ್ರಿಂದ ತಲೆಯಲ್ಲಿ ಏನೂ ಇರಲಿಲ್ಲ. ಇಟ್ಸ್ ಆಲ್ ಆಫ್ ಸಡನ್ ಎಲ್ಲರೂ ಓಕೆ ನಾನು ವ್ಲಾಗ್ ಮಾಡಬೇಕು ದೀಪಾವಳಿ ವ್ಲಾಗ್ ಅಂತ ಹೇಳಿದಾಗ ಎವ್ರಿ ಒನ್ ಸಪೋರ್ಟೆಡ್ ಮೀ ಇನ್ ದ ಹೌಸ್. ಥ್ಯಾಂಕ್ಸ್ ಎ ಲಾಟ್. ಆ್ಯಂಡ್ ಎಸ್ ಅಂತ ನೀವೆಲ್ಲ ಹೇಳಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಓಕೆ, ಸಮ್ ಮೋಟಿವೇಶನ್ ಟು ಡೂ ದೀಪಾವಳಿ ವ್ಲಾಗ್. ಆ್ಯಂಡ್ ಯಾ, ಥ್ಯಾಂಕ್ ಯು for watching.